ಇತ್ತೀಚೆಗೆ ಭಾರಿ ಸದ್ದು ಮಾಡಿದ್ದ ಆರ್ಎಸ್ಎಸ್ ಮುಖಂಡರೊಬ್ಬರ ಭಾಷಣದ ತುಣುಕನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡ ಆರೋಪದಡಿ ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಪ್ವೇಲ್ ಅವರನ್ನ ಮಂಗಳೂರಿನ ಕದ್ರಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಶರಣ್ ಪಂಪ್ವೇಲ್ ವಶಕ್ಕೆ ಪಡೆದ ವಿಚಾರ ತಿಳಿದು ಕದ್ರಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ ಮಂಗಳೂರು ದಕ್ಷಿಣ ಶಾಸಕ ವೇದವ್ಯಾಸ್ ಕಾಮತ್ ಗರಂ ಆದ ಘಟನೆ ನಡೆಯಿತು. ಅವನಿಗೆ ಹೇಳಿದ್ದೀನಿ ನಾನು 1 ಸಲ ಆಯ್ತು 2 ಸಲ ಆಯ್ತು 3 ಸಲ ಆಯ್ತು ಏನೋ ಒಂದು ಸ್ಟೇಷನ್ ಈ ರೀತಿ ಮಾಡ್ತೀವಿ ಯಾರು ಬೆಳಿಗ್ಗೆ ಎಸಿಪಿ ಕಡಿಮೆ ಇವತ್ತು ಒಂದು ವಿಡಿಯೋವನ್ನು ಯಾರೋ ಒಂದು ವಿಡಿಯೋವನ್ನು ಹಾಕಿದ್ದಾರೆ ಅಂತ ಹೇಳುವಂಥ ಕಾರಣ ಅದನ್ನು ಶರಣ್ ಪಂಪೇಲ್ ಅವರು ಶೇರ್ ಮಾಡಿದ್ದಾರೆ ಅಂತ ಹೇಳೋ ಕಾರಣ ಪೊಲೀಸ್ ಇಲಾಖೆ ಶರಣ್ ಪಂಪೇಲ್ ಅವರನ್ನು ಇಲ್ಲಿ ಸ್ಟೇಷನಿಗೆ ಕರ್ಕೊಂಡು ಬರುವಂಥ ಕೆಲಸ ಕಾರ್ಯಗಳು ಮಾಡಿದರು. FIR ಮಾಡಿದ್ದಾರೆ ಅಂತ ಹೇಳ್ತಾರೆ. FIRನ್ನು ಯಾರೂ ತೋರಿಸಲ್ಲ. FIR ಏನು ಹಾಕಿದ್ದಾರೆ ಅಂತ ಹೇಳಲ್ಲ. ಅದರ ಮಧ್ಯದಲ್ಲಿ ಕೂಡ ಭಾಳ ವಿಶೇಷ ಏನು ಅಂತ ಕೇಳಿದರೆ ಈ ರೀತಿಯ ಯಾವುದೇ ವಿಚಾರಗಳಿದ್ದರೆ ಪೊಲೀಸ್ ಇಲಾಖೆ ಅವರಿಗೆ ನೋಟಿಸ್ ಕೊಡಬೇಕು. ಇದು ಸುಪ್ರೀಂ ಕೋರ್ಟ್ನ ಆದೇಶ. ನೋಟಿಸ್ ಕೊಡದೆ ಯಾವುದೇ ಒಂದು ವ್ಯಕ್ತಿಗೆ ಈ ರೀತಿಯಲ್ಲಿ ಸ್ಟೇಷನಿಗೆ ಕರ್ಕೊಂಡು ಬರುವಂಥದ್ದು ಅಥವಾ ಬರಮಾಡಿಕೊಡುವಂಥದ್ದು ಅಥವಾ ಅದರ ನಂತರ ಅವರನ್ನು ಯಾವುದೇ ರೀತಿಯ FIR ಮಾಡುವಂಥದ್ದು ಈ ರೀತಿಯ ಚಟುವಟಿಕೆ ಸರಿಯಲ್ಲ. ಅದಕ್ಕಾಗಿ ನಾವು ಈಗಾಗಲೇ ಪೊಲೀಸ್ ಇಲಾಖೆಗೆ ನಾವು ಹೇಳಿದ್ದೇವೆ, ಕಾನೂನು ಪ್ರಕಾರವಾಗಿ ನೀವು ನೋಟಿಸ್ ಕೊಡಬೇಕಾದ್ರೆ ನಿಮ್ಮ ಕೆಲಸ, ನೀವು ನೋಟಿಸ್ ಕೊಡಬೇಕಾದ ಕೆಲಸವನ್ನು ಮಾಡಿಕೊಡ್ಬೇಕಿತ್ತು. ಅದು ಬಿಟ್ಟು 1 ಬಾರಿ ನೋಟಿಸ್ ಕೊಟ್ಟ ನಂತರ 2ನೇ ಬಾರಿ ನೋಟಿಸ್ ಕೊಟ್ಟು ಅದರ ನಂತರ ನೀವು ನಿಮ್ಮ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕು. ನೋಟಿಸ್ ಕೊಡದೆ ನೀವು ನಿಮ್ಮ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡುವುದು ಸರಿಯಲ್ಲ ಅಂತ ಹೇಳೋದನ್ನು ನಾವು ಈಗಾಗಲೇ ಕಮಿಷನರಿಗಿರ್ಬೋದು ಅಧಿಕಾರಿಗಳಿಗೆ ಹೇಳಿದ್ದೇವೆ. ಆದರೆ ಇಲ್ಲಿ ಬಂದಾಗ ಇಲ್ಲಿ ಅಧಿಕಾರಿಗಳು ಕಾನ್ಸ್ಟೇಬಲ್ನಿಂದ ಹಿಡಿದು ಯಾವ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಅವರದೇ ಆದ ಕೆಲಸ ಕಾರ್ಯಗಳಲ್ಲಿ ಇದ್ದಾರೆ. ಬಿಟ್ಟರೆ ಒಂದು ಶಾಸಕರು ಸ್ಟೇಷನ್ಗೆ ಬಂದು ಏನಾಗಿದೆ ಅಂತ ಕೇಳುವಂಥ ಪರಿಸ್ಥಿತಿ ಬಂದಾಗ ಮಾತಾಡುವಂಥ ಮಾನಸಿಕತೆ ಇಲ್ಲದಂಥ ರೀತಿಯ ವಾತಾವರಣ ಸೃಷ್ಟಿಯಾಗಿದೆ. ಹಾಗಾಗಿ ಇದು ಕಾಂಗ್ರೆಸ್ನ ಒಂದು ಆಡಳಿತದಲ್ಲಿ ನಮಗೆ ಹಿಂದೂಗಳಿಗೆ ಎಲ್ಲೋ ಒಂದು ರೀತಿಯಲ್ಲಿ ಬದುಕಲಿಕ್ಕೆ ಸಾಧ್ಯವಾಗದಂಥ ವಾತಾವರಣಗಳನ್ನು ತಂದು ನಿಲ್ಲಿಸ್ತಾ ಇದ್ದಾರೆ ಅಂತ ಹೇಳೋದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಶರಣ್ ಪಂಪೇಲ್ ಅವರು ಯಾವುದೇ ರೀತಿಯ ಪೋಸ್ಟನ್ನು ಹಾಕಿಲ್ಲ. ಅವರು ಕೇವಲ ಒಂದು ಪೋಸ್ಟನ್ನು ಶೇರ್ ಮಾಡಿದ್ದಾರೆ ಅಂತ ಹೇಳುವ ಕಾರಣ ಈ ರೀತಿಯ ನೀವು ಕಾನೂನನ್ನು ಉಲ್ಲಂಘನೆ ಮಾಡಿ ಸುಪ್ರೀಂ ಕೋರ್ಟ್ನ ಆದೇಶಗಳು ಕೂಡ ಉಲ್ಲಂಘನೆ ಮಾಡಿ ನೀವು ಅವರನ್ನು ಕರ್ಕೊಂಡು ಬರ್ತೀರಿ ಅಂತ ಹೇಳಿದ್ರೆ ಇದನ್ನು ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು, ನಮ್ಮ ಸಂಘಟನೆ ಆಗಿರ್ಬೋದು ನಾವು ವಿರೋಧಿಸ್ತೇವೆ, ನಾವು ಖಂಡಿಸ್ತೇವೆ. ನಾವು ಕಾನೂನು ರೀತಿಯ ಹೋರಾಟಗಳು ಏನು ಬೇಕೋ ಅದನ್ನು ಮಾಡ್ಕೊಳ್ತೀವಿ. ಆದರೆ ಆಡಳಿತದಲ್ಲಿರುವ ಕಾಂಗ್ರೆಸ್ ಪಾರ್ಟಿಯ ನಾಯಕರುಗಳು ಹೇಳಿದ ಹಾಗೆ ತಾಳಕ್ಕೆ ಕುಣಿಯುವಂಥ ಪೊಲೀಸ್ ಇಲಾಖೆ ಹಾಗೆಯೇ ಈ ಪ್ರಜಾಪ್ರಭುತ್ವ, ಈ ನ್ಯಾಯ, ಈ ಎಲ್ಲ ವ್ಯವಸ್ಥೆಗಳು ಎಲ್ಲಿದೆ ಅಂತ ಹೇಳುವಂಥ ಪ್ರಶ್ನೆಗಳು ಇವತ್ತು ಉದ್ಭವ ಆಗ್ತಾ ಇದೆ.